ಇವರು ಸುಮ್ಮ ಅದು ಏನತ್ತರ ಡಬ್ಬಿ ಬಾರಿಸಿ ಗುಬ್ಬೆ ಹಾರ್ಸೋದು ಬೇಡ. ಇಲ್ಲಿ ಏನು ಮಾಡ್ಬೇಕಾಗ್ಯದಂದ್ರ ಏನು ಮಾಡ್ಬೇಕಾಗಿದ್ರಿ? ಹಾಲು ಮತದಾಗ ನೀವೂ ಅವ್ರಿಗೆ ಪ್ರಶ್ನೆ ಮಾಡಬೇಕು, ಹೌದೌದು, ಅವರು ನಿಮಗೆ ಪ್ರಶ್ನೆ ಮಾಡ್ತಾರೆ. ಹೌದು. ಜನರಿಗೆ ತಿಳುವಂಗ, ಕುಲಕ್ಕೆ ಕುಂದ ಬರಬಾರದು, ಧರ್ಮಕ್ಕೆ ಧಕ್ಕೆ ಹತ್ತಲಾರದಂಗ ತಾವು ಹಾಲು ಮತದೊಳಗೆ ಪ್ರಶ್ನೆ ಕೇಳಿ ಬಿಡುಗಡೆ ಮಾಡ್ಕೊತ ಹೋಗ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ. ಅದಕ್ಕೆ ನೀವು ಫಸ್ಟಿಗೆ ನೀವೇ ಪ್ರಶ್ನೆ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇವೆ. ಇರಲಿ. ಹೌದು. ಈಗಾಗಲೇ ಕಮಿಟಿ ನಿರ್ಣಯವೇ ಕೊನೆಯ ನಿರ್ಣಯ. ಹೌದು. ನೀವು ಅಣ್ಣ ಅನ್ಬೇಡ್ರಿ, ಅವ್ರ ತಂಗಿ ಅನ್ಬೇಡ್ರಿ. ನಿಮ್ಮ ಹೆಸರು ನಂಗೆ ಗುರ್ತದ. ಅಣ್ಣ ನಿನ್ನ ಹೆಸರು ಹೇಳಪ್ಪ, ಹೆಸರು ತೊಗೊಂಡು ಕರಿತೀವಿ. ಮತ್ತು ಅಣ್ಣ ಅನ್ಬಂದ್ರೆ ಯಾನ್ ಅನ್ಬೇಕ್ರಿ ಅವ್ರಿಗೆ? ಅಣ್ಣನ ಅನ್ಬೇಕು. ಖರೆ ಅದ. ಹೌದು. ಯಾರ್ಯಾರು ಹೆಂಗೆ ಹಾಡಿಕೆ ಮಾಡ್ತಾರ ಜಗತ್ತಿನ ಗೊತ್ತಿಲ್ಲ. ಹೌದೌದು. ಮುಗುಳಾಳಿ ಮೇಲಿನ ಪದ್ಧತಿ ಅದ. ಹೆಂಗ್ರಿಪ್ಪ? ಸ್ಟೇಜ್ ಮೇಲೆ ಯಾರಿಗೆ ಹೆಂಗ ಮರ್ಯಾದೆಯಿಂದ ಕರಿಬೇಕಲ್ಲ ಅನ್ನ ಕರಿಬೇಕು. ಹೌದೌದು. ಜಗಳ ಬತ್ತಂದ್ರ ಇವತ್ತು ನನ್ನ ಬಾಜು ನನ್ನ ತಂದಿದಾನು, ಅನ್ನದಾನು, ತಮ್ಮದಾನಂದ್ರು ನೋಡು ಮಗಳನ್ನ. ಹೌದು. ಏಕಮಾರ್ ದೋ ತುಕುಡ ಅಂತಾರ. ಕರೆ ನಾವು ಪಂಚೂಸ್ ತುಕುಡ ಮಾಡು ಮಕ್ಕಳು ಬ್ಯಾರೆ ಬತ್ತಂದ್ರ. ಯಾಕಂದ್ರೆ ಮೊದಲೇ ಮಾತು ನಾವು ಮರ್ಯಾದೆ ಕೊಟ್ಟು ಅವರು ಮರ್ಯಾದೆ ಕೊಟ್ಟ ಅಂದ್ರೆ ನಾನು ಮರ್ಯಾದೆ ಕೊಟ್ಟಿ ಮಾತಾಡ್ಬೇಕಾಗ್ತದ. ಇದು ಹೆಣ್ಣು ಮಕ್ಕಳ ಧರ್ಮದ. ಹೌದೌದ್ರಿಪ್ಪ. ಹೌದಿಲ್ಲ? ಹೌದೌದು. ಅದಕ್ಕೆ ಇರ್ಲಿ ಹೇಳ್ಯಾರ ಕಮಿಟಿ ಅವರು. ಏನತ್ರಿ? ಯಾಕಂದ್ರೆ ಏನೋ ಆದ್ರೂ ಕೂಡ ಹಾಲು ಮತದ ವಿಷಯನೇ ಚರ್ಚೆ ಮಾಡ್ರಿ ಅನ್ನುವಂತ ಮಾತನ್ನ ಮುಗುಳಾಳದವ್ರನ್ನೇ ತಂಗಿ ಕೇಳ್ರಿ ಅನ್ನುವಂತ ಮಾತನ್ನ ಪ್ರೀತಿ ಅಣ್ಣನ ಬಳಗದವ್ರು ಹೇಳಿದ್ರು. ಹೇಳ್ಯಾರಿಪ್ಪ. ಇದಾಗ ಚಾಲ್ ಹಾಡಿದ ಅಣ್ಣ ಏನ್ ಹಾಡಿದ್ರಿಪ್ಪ? ಏನ್ ಹಾಡಿದ್ರು? ಡಂಕನಾಡ ದೈಗೊಂಡಗೌಡ. ಹೌದೌದು. ಹೌದಿಲ್ಲ? ಡಂಕನಾಡ ದೈಗೊಂಡಗೌಡನ ಬಗ್ಗೆ ಈಗಾಗಲೇ ಚಾಲ ಹಾಡಿದ್ರು. ಹೌದೌದು. ಇಲ್ಲಿ ಮಾತೇನು ಕೇಳಿದ? ಏನು ಕೇಳೋದ್ರಿ? ಇರ್ಲಿ. ಡಂಕನಾಡ ದೈಗೊಂಡಗೌಡಗ ಸಿರಿತಾನ ಕೊಟ್ಟಿದ್ದ ಭಗವಂತ. ಎಂತದು ಕೊಟ್ಟಿದ್ರಿ? ಆನೆ ಒಂಟೆ ಕುದುರೆ ಪಾಗ ಆಕಳಿಂದ ಎಮ್ಮೆ ಗೋದನ ದವಣೆ ಕಟ್ಟಿದ್ದ. ಗುಡ್ಡಪ್ಪ ಕುಂಟಕೋನ ಡಂಕನಾಡ ದೈಗೊಂಡಗೌಡನ ಪಾಲಿಗಿತ್ತು. ಪಾಲಿಗಿತ್ತು. ಒಂದಿನ ಇದೇ ಕಾಡು ಕಾಲಕ್ಕೆ ಇದಿಮಾಯಿ ಲಕ್ಷ್ಮಿ ಬಂದ ಮನೆಯೊಳಗೆ ಹೊಕ್ಕಳು. ಹೌದ್ರಿಪ್ಪ. ಕೊಟ್ಟದ್ದು ಕೊಟ್ಟಲ್ಲೈತಿ, ಇಟ್ಟದ್ದು ಇಟ್ಟಲ್ಲೈತಿ. 360 ಅಂಕನ ದಿನಕ್ಕೊಂದ ಅಂಕನ ಬೀಳ್ಲಿಕ್ಕೈತು. ಹೌದು. ಆನೆ ಒಂಟೆ ಕುದುರೆ ಪಾಗ ಆಕಳಿಂದ ಎಮ್ಮೆ ಗೋದನ ದವಣೆ ಕಟ್ಟಿ ಸಿಡಿದು ಬಿತ್ತು. ಕುಡ್ಡೊತ್ತ ಕುಂಟಕೋನ ಡಂಕನಾಡ ದೈಗೊಂಡಗೌಡನ ಪಾಲಿಗುಳಿತು. ಹೌದು. ಅದೇ ಡಂಕನಾಡ ದೈಗೊಂಡಗೌಡ ಕುಡ್ಡೊತ್ತ ಕುಂಟಕೋನ ತಗೊಂಡು ಎಲ್ಲಿ ಹೋದ? ಎಲ್ಲಿ ಹೋದ್ರಿಪ್ಪ? ಮಾನ್ಯದ ಹೊಲಕ್ಕೂ ಹೋದ. ನೇಗಲ ಹುಡಿದ. ನೇಗಲ ಹುಡಿದಂತ ಸಂದರ್ಭದಾಗ ಪರಸಿ ನಾಡಿನ ಜನರೆಲ್ಲರೂ ಕೊಡ್ಕೊಂಡು ಕ್ವಾನೂರು ಮಠಕ್ಕೆ ಹೊಂಟಿದ್ರು. ಹೌದು. ಆವಾಗ ನೇಗಲ ತರವಿ ಕೇಳ್ತಾರ ಪರಸಿ ನಾಡಿನ ಜನರಿಗೆ. ಏನ್ರಿಪ್ಪ? ಯಾವ್ರವ್ರು ಎಲ್ಲಿಗೆ ಹೊಂಟಿರಿ ಎತ್ತಿ ಕಳಿದ ಡಂಕನಾಡ ದೈಗೊಂಡಗೌಡ. ಹೌದು. ಯಾವ್ರವ್ರು ಎಲ್ಲಿಗೆ ಹೊಂಟ್ರಿ? ತಂಬಾಕ್ ಸುಣ್ಣ ಇದ್ರೆ ಕೂಡ್ರಿ ಅಂತಿದ್ದ. ಅಟ್ಟು ಬಿರಿಯಾಗಿದ್ದ. ತಂಬಾಕ ಸುನ್ನಿಗೆ ಬಿರಿಯಾಗಿದ್ದ. ಆವಾಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಮಠದಾಗ ಕರೆ ದೇವ್ರೈತ. ಹೌದು. ಬೇಡದ ಕೊಡ ಅಂತ ತಾಕತ್ತ ದೇವರಿಗೆ ತತ್ತ ನಾವು ಹೋಗಿ ಬರ್ತೀವಿ ಎತ್ತೇಳಿ ಪರಸಿ ನಾಡಿನ ಜನರು ಹೇಳಿದ್ರು. ಆ ಸಂದರ್ಭದಾಗ ಪರಸಿ ನಾಡಿನ ಜನರಿಗೆ ಹೇಳ್ತಾನ, ಏನತ್ರಿ? ನಾನು ಬರ್ತೀನಿ ಅಂತ ತಿಳ್ಕೊಂಡು ಗಳೆ ಕೊಳ್ಳ ಹರದ. ಹೌದೌದು. ಗಳೆ ಕೊಳ್ಳ ಹರದ ಮನೆಗೆ ಹೋಗಿ ಮಡದಿ ನೀಲಾಲೋಚನೆಗೆ ಮಾತು ಹೇಳ್ತಾನ. ಏನತ್ರಿ? ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಮಠದಾಗ ಕರೆ ದೇವ್ರೈತ. ಬೇಡದ ಕೊಡ ಅಂತ ದೇವ್ರೈತ, ಇವತ್ತು ಹೋಗಿ ಬರ್ತೀನಿ ಅಂದವ. ಗೌಡ್ತೇನಂತವ ಓದಿಲ್ಲ, ಇಲ್ಲಿಂದ ಅಲ್ಲಿ ಹೊಂಟಿರಿ. ಅಲ್ಲಿ ಹೊಂಟಿರಿ? ಓದಿಲ್ಲ, ಉಪ್ಪಿನ ಹಳ್ಳಾರ ಒಯ್ಬೇಕತ್ತ. ಕುಟ್ಟಿ ಬೀಸಿ ಮುಸುರಿ ತೊಳೆದ 2 ದುಡ್ಡು ತಂದ ಡಂಕನಾಡ ದೈಗೊಂಡಗೌಡನ ಕೈ ಕೊಟ್ಲ ಗೌಡತಿ. ಅವಾಗ ಅದೇ 2 ದುಡ್ಡವನ್ನ ತಗೊಂಡ ಗೌಡ ಎಲ್ಲಿ ಹೋದ? ಎಲ್ಲಿ ಹೋದ್ರಿಪ್ಪ? ಕ್ವಾನೂರು ಮಠಕ್ಕೆ ಹೋದ. ಕ್ವಾನೂರು ಮಠದಾಗ ಒಂಟಿಗಲ್ಲಿ ನಿಂತ 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 ತಪ ನಿಂತ. ಹೌದು. 3 ದಿನ ನಿಂತರೂ ಕೂಡ ಕರೆ ದೇವರ ಕಣ್ಣು ತೆರೆದು ನೋಡ್ಲಿಲ್ಲ, ಕರುಣೆ ಬರ್ಲಿಲ್ಲ ಬಂಧುಗಳೇ. ಹೌದ್ರಿಪ್ಪ. ಅವಾಗ ಇದು ಯಾರಿಗೆ ಗೊತ್ತಾಯ್ತು? ಯಾರಿಗ್ ಗೊತ್ತಾಯ್ತ್ರಿ? ಬೀಜಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯ ಕೈತಿದ್ದ ಮಾಳಿಂಗರಾಯ. ಮಾಳಿಂಗರಾಯ ಅಂದ್ರೆ ಎಂತವ? ಮಾಳಿಂಗ್ರ ಉಂಡೊಟ್ಟ ಕಂಡ ಕನಸ ಮನಸ್ಸೊಳಗಿನ ಮಾತ ಮುಂದ ಆಗು ಹೋಗು ಭವಿಷ್ಯ ಅರ್ತಿದ್ದ ಮಾಳಪ್ಪ. ಹೌದ್ರಿಪ್ಪ. ಮಾಳಿಂಗರಾಯ ಗೊತ್ತಾಗಿ ಎಲ್ಲಿ ಬಂದ? ಎಲ್ಲಿಗೆ ಬಂದ್ರಿ? ಕ್ವಾನೂರು ಮಠಕ್ಕೆ ಕರೆ ದೇವರ ಮುಂದೆ ಕೈ ಜೋಡಿಸಿ ಮಾಯಾಗಿ ಬಂದ ಕರೆ ದೇವ್ರಿಗೆ ಕೇಳ್ತಾನಂತ. ಏನತ್ರಿ? ಯಪ್ಪ ಯಾವರ ಬಂದ ಒಂಟಿಗಲ್ಲಿ ತಪ್ಪ ನಿಂತಾನ. 3 ದಿನ ಆಯ್ತು, ಕಣ್ಣಾಗ ನೀರು ಹರಿದು ನಿನ್ನ ಪೌಳಿ ತುಂಬಿ ಹರಿಲಿಕ್ಕತ್ತದ. ಹೌದಾ? ಅವ ಏನು ಬೇಡ್ತಾನೆ? ಬೇಡಿದ ಕೊಡು ಅಂತೇಳಿ ಮಾಳಿಂಗರಾಯ ಮಾತು ಹೇಳಿದ. ಕರೆಸಿದ್ದಾಗ ಅವ ಕರೆಸಿದ್ದಂದತ್ತ. ಏನತ್ರಿ? ಎಲ್ಲ ಮಾಳಪ್ಪ ಡಂಕನಾಡ ದೈಗೊಂಡಗೌಡ ಬಾಳ ಕೆಟ್ಟದನ, ಬಾಳ ಸುಮಾರದನ, ಬಾಳ ಕೊಟ್ಟದನ. ಕೊಟ್ಟು
ಅಂದ್ರ ಪಟ್ನ ಕೈ ಬಿಡ್ತಾನೋ ಮಾಳಪ್ಪ ಬ್ಯಾಡ ಅಂದತ್ತ. ಅವಾಗ ಮಾಳಿಂಗರಾಯ ಅವಾಗ ಮಾಳಪ್ಪ ಅಂದತ್ತ ಏನತ್ರಿ? ಯಪ್ಪ ಗೌಡ ಕೆಟ್ಟರ ಇರ್ಲಿ ಸುಮಾರರ ಇರ್ಲಿ, ಹೌದು, ಒಂದು ತುತ್ತು ಕೂಳಿಗಾಗಿ ಬಂದು ನಮ್ಮ ಮಠದಾಗ ನಿತ್ತಾನಪ್ಪ ಅಂದ್ರ ಹೌದು, ಅವ ಏನು ಬೇಡ್ತಾನ ಬೇಡಿದ ಕೊಡು. ನಾಳೆ ಜಮಖಂಡಿ ನಾಡಿನಾಗ ಕರಿ ಕಟ್ಟಿದ ಹಬ್ಬ ಹತ್ತಿರ ಹಸರು ನಿಶಾನೆ ಹೆಚ್ಚು ಮಾಡ್ಲಿಕ್ಕೆ ಹಚ್ತೀನಿ. ಹೌದು, ಮಾಡ್ಲಿಲ್ಲಪ್ಪ ಅಂದ್ರ ನಡಬಾರಕ ನಾ ಜಾಮೀನ್ ಅದನ್ನೇ ಭಂಡಾರ ಕೊಡು ತಂದಿ ಅಂದ ಮಾಳಿಂಗರಾಯ. ಅವಾಗ್ರಿಪ್ಪ ಅವಾಗ ಮಾಳಪ್ಪನ ಮಾತು ಕೇಳಿ ಭಂಡಾರ ಕೊಟ್ಟ. ಹೌದು, ಅದೇ ಭಂಡಾರ ತಗೊಂಡ ಡಂಕನಾಡ ದೈಗೊಂಡ ಗೌಡ ಏನ್ ಮಾಡಿದ? ಹೊಲದಾಗ ಹೊಡಿತಾನ, ಸೀಮ್ಯಾಗ ಹೊಡಿತಾನ, 12 ನಂಬರ್ ಭೂಮಿ ಬೆತ್ತಿ ಬೆಳಿತಾನ. ಇದ್ದ ಶ್ರೀಮಂತ ಇದ್ದಂಗೈತು, ತೂಗು ಮಂಚ ತೂಗ್ಲಿಕ್ಕೈತು. ಹೌದು, ಮತ್ತ ಕಣ್ಣು ಮುಚ್ಚಿ ಕಣ್ಣು ತೆರ್ಲಿಕ್ಕೈತಿ. ಹೌದು, ಹರಿಕೆ 12 ವರ್ಷ ದಾವ್ 30 ವರ್ಷ ಗುರುವಿನ ಹರಿಕೆ ಮರತ್ ಬಿಟ್ಟ ಗೌಡ. ಹೌದಾ? ಅವ್ ಮರ್ತಿದ್ದಿಲ್ಲ. ಗೌಡನ ಹೆಂಡತಿ ತಕರಾರಿತ್ತು. ಏನ್ ತಕರಾರಿತ್ರಿಪ್ಪ? ಗೌಡ್ರ ನಮ್ಮ ಮನಿ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಯಡವೀರ ವೀರಭದ್ರ ಚಿತ್ತಪಟ್ಟ ಧ್ಯಾಮವದಾಳ. ಹೌದು, ಬೇಕಾದ್ರ ₹1 ಖರ್ಚು ಮಾಡ್ರಿ, ಕುರುಬುರಿ ದೇವ್ರಿಗೆ ಹೋದ್ರ ಕುಲ ಕಡಿಮೆ ಆಕತಿ, ಹಬ್ಬಕ್ಕೆ ಹರಕಾತ್ ತಂದಳಿಕಿ. ಹೌದಾ? ಗೌಡನ ಹೆಂಡತಿ. ಇವರು ಗಾಣಿಗಾರ ಸಮಾಜದವರು. ಹೌದೌದ್ರಿಪ್ಪ. ಹೌದಿಲ್ಲ? ಹೌದು. ಹಬ್ಬಕ್ಕೆ ಹರಕಾತಿಟ್ಲು. ಹೌದು. ಈ ಹಬ್ಬ ಮುಂದೆ ಕತಿ ಬಾಳದ. ಹಬ್ಬ ಆಗಬಾರದು ತಿಳ್ಕೊಂಡು ಅಂಗಳ ತುಂಬ ಇಂಗಳ ಗೂಟ ಹೊಡೆದ್ರು. ಇಲ್ಲಿ ಮುಂದೆ ಕತಿ ಬಾಳ ಬರ್ತದ. ಅವಾಗ ಮಾಳಿಂಗರವನ ಹಬ್ಬಕ್ಕೆ ಕರೆಸಿದ ಡಂಕನಾಡ ದೈಗೊಂಡ ಗೌಡ. ಮಾಳಿಂಗರವನ ಹಬ್ಬಕ್ಕೆ ಕರೆಸಿ ಅಗ್ನಿ ಕುಂಡದೊಳಗೆ ಜಿಗಿಸಿದ. ಹೌದಾ? ಅಗ್ನಿ ಕುಂಡದೊಳಗೆ ಮಾಳಿಂಗರ ಜಗದ್ ಎಲ್ಲಿ ಉದಯ ಅದ? ಎಲ್ಲಿಗ್ರಿಪ್ಪ? ಮುಂಡಗುನೂರ್ ನರಗಲ್ಲ ಪಡಿ ಮ್ಯಾಲ ಮಾಳಪ್ಪ ಉದಯ ಅದ. ಹೌದೌದ್ರಿಪ್ಪ. ಇಲ್ಲಿ ಮಾತು ಕೇಳುದದ. ಏನ್ ಕೇಳುದ್ರಿಪ್ಪ? ಮಾಳಿಂಗರ ಈಗ ಅಂಗಳ ತುಂಬ ಇಂಗಳ ಗೂಟ ಹೊಡಿಸಿ ಸಾಡಿ ಕೋರ್ನ ಮೇಡಿ ಕೋರ್ನ ತಂದು ಮಾಡಿದ್ರು. ಹೌದು, ದೈಗೊಂಡ ಗೌಡನ ಹಬ್ಬ ಆಗಬಾರದತ್ತಳು. ಹೌದೌದ್ರಿಪ್ಪ. ಹೌದಿಲ್ಲ? ಹೌದು. ಅವ ಅಗ್ನಿ ಕುಂಡದಾಗ ಜಗಿಸಿರಿಪ್ಪ. ವಿಶ್ವದ ಬಾಯಿಯೊಳಗೆ ಜಗಿಸಿದ್ರು. ಹೌದು, ಹೌದಿಲ್ಲ? ಹೌದು. ಲಾಸ್ಟ್ ಮಾಳಿಂಗರ ಎಲ್ಲಿ ಉದಯ ಅದ? ಎಲ್ಲಿಗ್ರಿಪ್ಪ? ಮುಂಡಗನೂರ ನರಗಲ್ಲ ಪಡಿ ಮ್ಯಾಲ ಉದಯ ಅದ. ಹೌದೌದ್ರಿಪ್ಪ. ಅಲ್ಲೇ ಯಾಕೆ ಉದಯ ಅದ? ಹೌದು, ಪ್ರಶ್ನೆ ರೀಪ ಇದು. ಹೌದಿಲ್ಲ? ಹೌದು. ಯಾಕಂದ್ರೆ ಮಾಳಪ್ಪ ಎಲ್ಲಿಂದ ಬಂದಾನ? ಎಲ್ಲಿಂದ ಬಂದನ್ರಿಪ್ಪ? ಬೀಜಗುಂತಿದಿಂದ ಬಂದಾನ. ಹೌದು, ಅಲ್ಲಿಂದ ಬಂದಾನಪ್ಪ ಅಂದ್ರೆ ಹೌದು, ಹೊಳ್ಳಿ ಅವಾಗ ತ್ರಾಸ ಆಗತ್ತೆ ಅಂದ್ರೆ ಹೊಳ್ಳಿ ಅಲ್ಲೇ ಹೋಗ್ಬೇಕಾಗಿತ್ತು. ಹೊಳ್ಳಿ ಎಲ್ಲಿ ಹೋದವ? ಎಲ್ಲಿಗ್ರಿಪ್ಪ? ಮುಂಡಗನೂರ್ ನರಗಲ್ಲ ಪಡಿ ಮೇಲೆ ಉದಯ ಆಗ್ಯಾನ. ಹೌದೌದ್ರಿಪ್ಪ. ಹೌದಿಲ್ಲ? ಅಲ್ಲೇ ಯಾಕೆ ಹೋದ? ಯಾಕಂದ್ರೆ ಇವತ್ತು ಮುಗಳಾಳ ಗ್ರಾಮದಿಂದ ಬಂದಿನಪ್ಪ ಅಂದ್ರೆ ನಾವು ಹೊಳ್ಳಿ ಮುಗಳಾಳ ಕಣಿ ಹೋಗ್ಬೇಕು, ಅಲ್ಲೇ ಹೋಗ್ಬೇಕ್ರಿಪ್ಪ. ಹೌದಿಲ್ಲ? ಮತ್ತ ನಡಕ್ ಕಾರ್ಯಕ್ರಮ ಏನಾರ ಇತ್ತರ ನಡುವೆ ಯಾವಾರ ಅವ್ರು ಊರಿಗೆ ಹೋಗ್ಬೇಕಾಗ್ತದ. ಅಂತ ಕಾರಣ ಏನಿತ್ತು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. 4 ನುಡಿ ಚಾಲ ಹಾಡಿ ಅನ್ನ ಮುಂದಿನ ಸಂದಿನಾಗ ಏನು ಪ್ರಶ್ನೆ ಉತ್ತರ ಹೇಳ್ತಾರೆ ಹೇಳಿ ಅವ್ರು ಹೊಳ್ಳಿ ನಾನು ಹಾಡಿನಿ, ನಾ ಮಾತಾಡುವಂತ ಮಾತಿನಾಗ ಏನು ಪ್ರಶ್ನೆ ಕೇಳ್ತಾನೆ ಕೇಳಿ ಅವ್ರ ಮಾತಿಗೆ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಬಾಳೆ ಕುರ ಮೆಟ್ಟು ಬಿಡೋಣ. ಆಯ್ತಾಯ್ತ್ರಿಪ್ಪ.